ಅಗಾಧ ಜ್ಞಾನ, ನಿರಂತರ ಓದು, ದಿಟ್ಟ ಆಡಳಿತ ವೈಖರಿ, ಪಾರದರ್ಶಕ ವ್ಯಕ್ತಿತ್ವದ ಜೊತೆಗೆ ಎಂಥವರನ್ನು ಸೆಳೆಯಬಲ್ಲ ನಿರರ್ಗಳ ವಾಕ್ಚಾತುರ್ಯ ಇರೋ ರಾಜಕಾರಣಿ ಅಂದ್ರೆ ಅದು ಸಚಿವ ಸಂತೋಷ್ ಯಸ್ಲಾಡ್. ಹೌದು, ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟದ ಅತ್ಯಂತ ಎನರ್ಜೆಟಿಕ್ ಸಚಿವ. ರಾಜಕಾರಣದ ಸೆನ್ಸೇಷನಲ್ ನಾಯಕ ಸಂತೋಷ್ ಯಸ್ಲಾಡ್ ಕಾರ್ಮಿಕ ಸಚಿವರಾಗಿ 3 ವರ್ಷ ಪೂರೈಸಿದ್ದು ಅವರ ಕಾರ್ಯವೈಖರಿಯ ಝಲಕ್ ಇಲ್ಲಿದೆ ನೋಡಿ. ಸಂತೋಷ್ ಯಸ್ಲಾಡ್ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವ, ಬಡವರ ಬಂಧು, ಶ್ರಮಿಕರ ಆಶಾ ಕಿರಣ, ರಾಜಕಾರಣದ ಡೇರಿಂಗ್, ಡ್ಯಾಶಿಂಗ್ ಮತ್ತು ಡೈನಾಮಿಕ್ ಲೀಡರ್. ಸಂತೋಷ್ ಯಸ್ಲಾಡ್ ಜನರ ದೃಷ್ಟಿಯಲ್ಲಿ ಕೇವಲ ಕಾರ್ಮಿಕರ ಸಚಿವರಲ್ಲ, ಬದಲಾಗಿ ರಾಜ್ಯದ ಜನರ ಪಾಲಿಗೆ ಆಪ್ತ ರಕ್ಷಕ ಅಂತಲೇ ಜನಾಂಕಿತ ಬಿರುದು ಪಡೆದಿದ್ದಾರೆ. ಹೌದು, ಸಂತೋಷ್ ಲಾಡ್ ಅವರಿಗೆ ಆಪ್ತ ರಕ್ಷಕ ಅಂತ ಜನಾಂಕಿತ ಬಿರುದು ಬರೋದಕ್ಕೆ ಬಲವಾದ ಕಾರಣವಿದೆ. ಅದೇನಪ್ಪ ಅಂದ್ರೆ, ಪ್ರಕೃತಿ ವಿಕೋಪವಿರಲಿ, ಭೀಕರ ರೈಲ್ವೆ ದುರಂತವಿರಲಿ, ಉಗ್ರಗಾಮಿಗಳ ದಾಳಿಯೇ ಇರಲಿ, ಹೊರ ರಾಜ್ಯಗಳಲ್ಲಿ ಕನ್ನಡಿಗರು ಎಲ್ಲೇ ಸಂಕಷ್ಟಕ್ಕೆ ಸಿಕ್ಕಿ ಹಾಕಿಕೊಂಡ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಕ್ಷಣ ನೆನಪಿಗೆ ಬರೋ ಒನ್ ಅಂಡ್ ಓನ್ಲಿ ಹೆಸರು ಸಂತೋಷ್ ಲಾಡ್. ಕೇದಾರನಾಥದ ಪ್ರಳಯ, ಒಡಿಶಾದ ಬಾಲ್ಸೋರ್ ದುರಂತ, ವಯನಾಡ್ ಭೂಕುಸಿತ ಹಾಗೂ ಕಾಶ್ಮೀರದ ಪಹಲ್ಗಾಮ್ ಅಟ್ಟಹಾಸದ ವೇಳೆ ಲಾರ್ಡ್ ಮೆರೆದ ಕರ್ತವ್ಯ ಪ್ರಜ್ಞೆ ಮತ್ತು ಸಾಹಸಗಳೇ ಇದಕ್ಕೆ ಜ್ವಲಂತ ಸಾಕ್ಷಿ. ಹೀಗಾಗಿಯೇ ಸಂತೋಷ್ ಲಾಡ್ ಅವರನ್ನ ರಾಜ್ಯದ ಪಾಲಿಗೆ ಆಪ್ತ ರಕ್ಷಕ ಅಂತ ಗುರುತಿಸಿರೋದು. ಕಾರ್ಮಿಕ ಸಚಿವ ಸಂತೋಷ್ ಯಸ್ಲಾಡ್ ಕೇವಲ ಹೊರ ರಾಜ್ಯದಲ್ಲಿ ಸಂಕಷ್ಟದಲ್ಲಿರೋರ ಪಾಲಿಗೆ ಆಪ್ತ ರಕ್ಷಕನಾಗದೆ ರಾಜ್ಯದ ಕಾರ್ಮಿಕ, ಶ್ರಮಿಕ ವಲಯಕ್ಕೂ ಅತ್ಯಾಪ್ತ ಸಹೋದರನಾಗಿ ಕಾರ್ಮಿಕ ಇಲಾಖೆಯನ್ನ ಮುನ್ನಡೆಸುತ್ತಿದ್ದಾರೆ. 2016ರಿಂದ 2018ರವರೆಗೂ ಕಾರ್ಮಿಕ ಇಲಾಖೆಯನ್ನ ಯಶಸ್ವಿಯಾಗಿ ಮುನ್ನಡೆಸಿದ್ದ ಲಾರ್ಡ್ ಈಗ ಮತ್ತೊಮ್ಮೆ ಶ್ರಮಿಕರ ಪಾಲಿನ ರಿಯಲ್ ಹೀರೋ ಆಗಿದ್ದಾರೆ. ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಎಂಬ ಮಾಸ್ಟರ್ ಸ್ಟ್ರೋಕ್ ಯೋಜನೆ ಮೂಲಕ 101 ವಲಯಗಳ ಸುಮಾರು 50 ಲಕ್ಷ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ನೀಡಿದ್ದಾರೆ. ಇಷ್ಟೇ ಅಲ್ಲ, ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಗಿಗ್ ಕಾರ್ಮಿಕರ ವಿಮಾ ಯೋಜನೆ ತಂದು ಇತಿಹಾಸ ಸೃಷ್ಟಿಸಿದ್ದಾರೆ. ಸಿನಿಮಾ ಹಾಗೂ ಸಾಂಸ್ಕೃತಿಕ ಕಾರ್ಯಕರ್ತರು, ಪತ್ರಿಕಾ ಮತ್ತು ಹಾಲು ವಿತರಕರು ಹಾಗೂ 35 ಲಕ್ಷ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರಿಗೆ ಅಪಘಾತ ಮತ್ತು ಆರೋಗ್ಯ ವಿಮೆ ನೀಡಿದ ದೇಶದ ಏಕೈಕ ನಾಯಕ ಸಂತೋಷ್ ಲಾಡ್. ಇನ್ನು ಆಶಾದೀಪ ಯೋಜನೆಯಡಿ ಖಾಸಗಿ ವಲಯದಲ್ಲಿ SC ST ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶ ಕಲ್ಪಿಸಿ ಸಾಮಾಜಿಕ ನ್ಯಾಯ ಎತ್ತಿ ಹಿಡಿದಿದ್ದಾರೆ. ನಾಡು ಕಟ್ಟುವ ಕಟ್ಟಡ ಕಾರ್ಮಿಕರಿಗಾಗಿ ಸಚಿವ ಸಂತೋಷ್ ಲಾಡ್ ಜಾರಿಗೆ ತಂದಿರುವ ಕಾಯ್ದೆ ಕಾನೂನು ಯೋಜನೆ ಒಂದಲ್ಲ ಎರಡಲ್ಲ 10 ಬೆಂಚ್ ಮಾರ್ಕ್ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಿದ್ದಾರೆ. 100 ಹೈಟೆಕ್ ಸಂಚಾರಿ ಆರೋಗ್ಯ ಘಟಕಗಳು ಇಂದು ಶ್ರಮಿಕರ ಸಂಜೀವಿನಿಯಾಗಿವೆ. ವಲಸೆ ಕಾರ್ಮಿಕರ ಮಕ್ಕಳಿಗಾಗಿ 104 ಶ್ರಮಿಕ ವಸತಿ ಶಾಲೆಗಳು, ಅಂತಾರಾಷ್ಟ್ರೀಯ ಮಟ್ಟದ ಕೌಶಲ್ಯ ನೀಡಲು 10 GTTC ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತಿದೆ. ಅಷ್ಟೇ ಅಲ್ಲ, ಇಲಾಖೆಯಲ್ಲಿದ್ದ ಬರೋಬ್ಬರಿ 2,62,000ಕ್ಕೂ ಹೆಚ್ಚು ನಕಲಿ ಕಾರ್ಮಿಕ ಕಾರ್ಡ್ಗಳನ್ನು ರದ್ದುಗೊಳಿಸಿ GIS ಮ್ಯಾಪಿಂಗ್ ಮೂಲಕ ಇಲಾಖೆಗೆ ಆರ್ಥಿಕ ಬಲ ತಂದಿದ್ದಾರೆ. ಇನ್ನು ಇಡೀ ಭಾರತವೇ ಕರ್ನಾಟಕದತ್ತ ತಿರುಗಿ ನೋಡುವಂತೆ ಮಾಡಿದ್ದು ಮಹಿಳಾ ನೌಕರಿಗಾಗಿ ತನ್ನ ಋತುಚಕ್ರ ರಜೆ ನೀತಿ. ವರ್ಷಕ್ಕೆ 12 ಕಡ್ಡಾಯ ರಜೆಗಳನ್ನು ನೀಡುವ ಮೂಲಕ ಕೋಟ್ಯಾಂತರ ಮಹಿಳೆಯರ ಘನತೆ ಕಾಯ್ದಿದ್ದಾರೆ ಸಂತೋಷ್ ಲಾಡ್.
ಅಷ್ಟೇ ಅಲ್ಲ, ವಿಶೇಷ ಚೇತನರಿಗೆ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಮತ್ತು ಹಿರಿಯ ನಾಗರಿಕ ಕಾರ್ಮಿಕರಿಗಾಗಿ ಸಹಾಯ ಹಸ್ತ ಯೋಜನೆ ಜಾರಿಗೆ ತರಲು ಸಂತೋಷ್ ಲಾಡ್ ಉತ್ಸುಕರಾಗಿದ್ದಾರೆ. ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾಗಿ ಕಾರ್ಮಿಕ ಇಲಾಖೆ ಮೂಲಕ ಕಾರ್ಮಿಕರ ಬದುಕಿಗೆ ಬೆಳಕಾಗುವ ಕೆಲಸ ಮಾಡುತ್ತಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ಲಾಡ್ ತಮ್ಮ ಸ್ವಂತ ಸಂತೋಷ್ ಲಾಡ್ ಫೌಂಡೇಶನ್ ಮೂಲಕ ಲಕ್ಷಾಂತರ ಬಡ ವಿದ್ಯಾರ್ಥಿಗಳು, ಅಂಗವಿಕಲರು ಮತ್ತು ನೊಂದವರ ಕಣ್ಣೀರು ಓಡಿಸುತ್ತಿದ್ದಾರೆ. ಇವರ ಬಳಿ ಬಂದವರಿಗೆ ಬರೀ ಸಾಂತ್ವನ ಸಿಗಲ್ಲ, ಬದಲಿಗೆ ನಾನಿದ್ದೇನೆ ನೀನು ಮುನ್ನುಗ್ಗು ಅನ್ನೋ ಅಭಯ ಸಿಗುತ್ತೆ ಎನ್ನುತ್ತಾರೆ ಇವರ ಫೌಂಡೇಶನ್ನಿಂದ ಸಹಾಯ ಪಡೆದವರು. ಸಂತೋಷ್ ಲಾಡ್ ಅವರ ಅದ್ಭುತ ಆಡಳಿತ ಮತ್ತು ಜನಸೇವೆ ಹೀಗೆಯೇ ಮುಂದುವರಿಯಲಿ. ಸಿದ್ದರಾಮಯ್ಯ ಸರ್ಕಾರದಲ್ಲಿ 3 ವರ್ಷ ಮಾಡಿರೋ ಸಾಧನೆ 300 ವರ್ಷಕ್ಕೆ ಅಚ್ಚಳಿಯದೆ ಉಳಿಯಲಿ. ಒನ್ ಕನ್ನಡ ನ್ಯೂಸ್, ಇದು ದಮನಿತರ ಧ್ವನಿ.